ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಲ್ಲೆಯ ಮಾದಿಗ ಬಂಧುಗಳಿಗೆ ಈ ಒಳ ಮೀಸಲಾತಿ ಹೋರಾಟದ ಜಯ ಸಿಕ್ಕಿದೆ. ಅದು ಸ್ವಲ್ಪ ತೃಪ್ತಿಕರ, ಸ್ವಲ್ಪ ಅಂತ ಹೇಳ್ಬೋದು. 100ಕ್ಕೆ 70% ತೃಪ್ತಿಕರ ಅಂತ ನಾವು ಹೇಳ್ಬೋದು. ಈ ಖುಷಿಯನ್ನು ನಾವು ಈಗಾಗಲೇ ನಾವು ಕಳೆದುಕೊಂಡಂಥ ನಮ್ಮ ಏನು ಹೋರಾಟಗಾರರಲ್ಲ, ಬಾಗೇವಾಡಿಯಲ್ಲಿ 7 ಜನ ತೀರ್ಕೊಂಡ್ರು ಅವರಿಗೆ, ಮತ್ತು ವಿಜಯಪುರದಲ್ಲಿರುವಂಥ ನಮ್ಮ ವಿಜಯಕುಮಾರ್ ಪಾರ್ಶ್ಯಾನರಿದ್ದರು ಅವರಿಗೆ, ಮತ್ತು ಹಿರಿಯ ಹೋರಾಟಗಾರ ಏನದಲ್ಲ ಅವರಿಗೆಲ್ಲ ಅರ್ಪಣಕ್ಕೆ ಇಷ್ಟಪಡ್ತೀವಿ. ಇದು ಏನಪ್ಪ ಅಂತಂದ್ರೆ ನಮಗೀಗ ತೃಪ್ತಿಕರ ಆಗಿಲ್ಲ ಅಂತ ನನಗೊಂದು ಸ್ವಲ್ಪ ಭಾವನೆ ಐತಿ. ಯಾಕಪ್ಪ ಅಂತಂದ್ರೆ ನಾವು ಕೇಳಿರೋದು 7% 6% ಇದೆ. ಯಾಕಂದ್ರೆ ನಾವು ಈಗ ಕೇಳ್ತೆ ನೀವು ಹಂಗೆ ಕೊಡಬೇಡ್ರಿ, ಜನಸಂಖ್ಯೆ ಆಧಾರ ಮೇಲೆ ಕೊಡು ಅಂತ ಹೇಳಿದ್ವಿ. ಬಟ್ ಇನ್ನೂ ಜನಸಂಖ್ಯೆ ಆಧಾರ ಮೇಲೆ ಕೊಟ್ಟಿಲ್ಲ. ಆದರೂ ಪರವಾಗಿಲ್ಲ, ಏನೋ ನಮ್ಮೊಂದು ಇಷ್ಟು ಹೋರಾಟಕ್ಕೆ ಸರ್ಕಾರ ಭಯ ಪಟ್ಟೈತೋ ಏನು ಎದುರು ಕೊಟ್ಟೈತೋ ಯಾವ ಥರದ ಗೊತ್ತಿಲ್ಲ. ಬಟ್ ಅದು ಕೊಟ್ಟೈತಿ. ಅದು ಈ ಒಳ ಮೀಸಲಾತಿ ಹೋರಾಟ ಪಾಲ್ಗೊಂಡಂಥ ಎಲ್ಲ ನನ್ನ ಸಮುದಾಯ ಬಂಧುಗಳಿಗೂ ಹಾಗೂ ಹಿರಿಯ ಹೋರಾಟಗಾರರಿಗೂ ಮತ್ತು ಈ ಒಳ ಮೀಸಲು ಸಿಗಲು ಮೇನ್ ಕಾರಣಭೂತರಾದಂಥ ಮಾನ್ಯ ಗೋವಿಂದ ಕಾಳಜಿ ಸಾಹೇಬರು, ನಾರಾಯಣ ಸ್ವಾಮಿಯವರು, ಎಚ್ ಆಂಜನೇಯವರು ಹಾಗೂ ನಾರಾಯಣ ಸ್ವಾಮಿಯವರು ಮತ್ತು KH ಮುನಿಯಪ್ಪನವರು, ಇವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಈ ವಿಜಯಪುರ ಜಿಲ್ಲೆಯಲ್ಲಿ ಈ ಸಂಘಟನೆಗೆಲ್ಲ ಹುರುಪು ಅಂದರೆ ಒಂದು ಬೆನ್ನೆಲುಬಾಗಿ ನಿಂತಂಥ ಉಮೇಶನ ಕಾಜೋಳವರಿಗೂ ಹಾಗೂ ಸುರೇಶನ್ನ ಗಚ್ಚಿನಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷ ತೊರವಿಯವರಿಗೂ ಹಾಗೂ ಸತೀಶನ್ನ ನಡುವಿನ ಮನೆಯವರಿಗೂ ಹಾಗೂ ಇಲ್ಲಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನಾ ಈ ಸಮಯದಾಗ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು. ಶ್ರೀಶೈಲ್ ರತ್ನಾಕರ್ ಕರ್ನಾಟಕ ಮಾದಿಗರ ಸಂಘ ಜಿಲ್ಲಾಧ್ಯಕ್ಷ ಬಿಜಾಪುರ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಒಳ ಮೀಸಲಾತಿ ಹೋರಾಟ ಬಹು ದಿನಗಳ ಮಾದಿಗರ ಬೇಡಿಕೆಯಾಗಿತ್ತು. ಇದು 2005-4 ಚಾಲೂ ಆಗ್ಯದ. ಮಿನಿಮಮ್ ಇಲ್ಲಾಂದ್ರೆ ನಾವು ಒಂದು 30-35 ಹೋರಾಟಗಳನ್ನು ಮಾಡಿದ್ದೀವಿ. ಈ ಹೋರಾಟಕ್ಕೆ ಇದೊಂದು ನಮ್ಗೆ ಸಿಕ್ಕ ಪ್ರತಿಫಲ ಅಂತ ನಾವು ಹೇಳ್ತೀವಿ. ಅನೇಕ ನಮ್ಮ ಮಾದಿಗ ಸಮಾಜದವರು ಭಾಳ ದಿವಸದಿಂದ ಇದು ಒಂದು ಬೇಡಿಕೆ. ಈ ಹೋರಾಟ ಸಂಬಂಧ ನಮ್ಮ ಸಮಾಜದವರು ಎಷ್ಟೋ ಮಂದಿ ಶ್ರಮ ಪಟ್ಟಿದ್ದಾರೆ. ಹೋರಾಟಕ್ಕೆ ಅರಬೆತ್ತಲೆ ಮೆರವಣಿಗೆ ಮಾಡಿದ್ದೀವಿ, ಪಂಜಿನ ಮೆರವಣಿಗೆ ಮಾಡೀವಿ. ಈ ಬೇಡಿಕೆ ಒಂದು ಸ್ವಲ್ಪ ನಮ್ಗೆ ಸಮಾಧಾನ ತಂದೈತೆ ಅಂತ ನಾವು ಹೇಳ್ತೀವಿ. ಹೆಸರು ಹೇಳ್ರಿ? ಸುರೇಶ್ ನಾಗಪ್ಪ ಗಚ್ಚಿನಮಣಿ, ಮಾದಿಗ ದಂಡೋರ್ ಜಿಲ್ಲಾ ಉಪಾಧ್ಯಕ್ಷ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ, ಬಾಬು ಜಗಜೀವನರಾಮ್ ಅವ್ರನ್ನ, ಬಸವಣ್ಣವ್ರನ್ನ, ಬುದ್ಧ ಅವ್ರನ್ನ ನಮಸ್ಕರಿಸುತ್ತಾ, ಏನು 30 ವರ್ಷಗಳಿಂದ ನಮ್ಮ ಸಮಾಜದವ್ರು ಹೋರಾಟ ಮಾಡ್ಕೊಂಡು ಬಂದರು. ಆ ಹೋರಾಟಕ್ಕೆ ಅಲ್ಪ ಸ್ವಲ್ಪ ಆದರೂ ಕೂಡ ನ್ಯಾಯ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಜನಸಂಖ್ಯೆ ಆಧಾರ ಮೇಲೆ ನಮಗೆ 7% ಆಗೇಬೇಕಾಗಿತ್ತು. ಆದ್ರೆ 6% ಮಾಡ್ಯಾರ. ಆದರೂ ಕೂಡ ಅದು 6% ಕೊಟ್ಟಿದ್ದು ನಮಗೇನು ನೋವಲ್ಲ. ಆದರೂ ಸ್ವಲ್ಪ ಒತ್ತಟ್ಟು ನೋವದ, ಒತ್ತಟ್ಟು ಖುಷಿ ಅದ. ಯಾಕಂದ್ರೆ ಈ ಹೋರಾಟಗೋಸ್ಕರವಾಗಿ ಸುಮಾರು ಬಾಗೇವಾಡಿ ನನ್ನ ಆತ್ಮೀಯ ಸ್ನೇಹಿತರು ಬಾಗೇವಾಡಿಯವ್ರು ಪ್ರಾಣ ಕಳ್ಕೊಂಡ್ರು. ಹುಬ್ಬಳ್ಳಿಗೆ ಹೋರಾಟಕ್ಕೆ ಹೋಗ್ಬೇಕಾದ ಕಾರಣದಲ್ಲಿ ಈ ಹೋರಾಟದಲ್ಲಿ ಎಷ್ಟು ನಮ್ಮ ನಾಯಕರು ನಾರಾಯಣ ಸ್ವಾಮಿ ಆಗಿರ್ಬೋದು, ಮತ್ತು ಎಚ್ ಆಂಜನೇಯ ಸಾಹೇಬರಾಗಿರ್ಬೋದು, ಮತ್ತು ಗೋವಿಂದ ಕಾರಜೋಳ ಸಾಹೇಬರಾಗಿರ್ಬೋದು, ಜಗಜೀವನ ಸಾಹೇಬರಾಗಿರ್ಬೋದು, ಎಲ್ಲರ ಪ್ರಯತ್ನ ಭಾಳ ಅದು ಈ ಹೋರಾಟಕ್ಕೆ. ಅವರಿಗೆ ಈ ನನ್ನ ವಿಜಯಪುರ ಜಿಲ್ಲೆ ವತಿಯಿಂದ ನನ್ನ ಮಾದಿಗ ಸಮಾಜದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ ಮೊದಲನೇದಾಗಿ. ಯಾಕಪ್ಪ ಅಂದರೆ ಈ ಹೋರಾಟ ಯಶಸ್ವಿ ಆದ ಕಾರಣ ಭಾಳ ಕಷ್ಟಪಟ್ಟವ್ರು ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ಎಚ್ ಆಂಜನೇಯ ಸಾಹೇಬರು, ವಿಜಯಪುರ ಜಿಲ್ಲೆ ವಿಶೇಷವಾಗಿ ಎಲ್ಲ ಯುವಕರು ಮನಸ್ಸು ಆಗಿರ್ತಂಥ ಉಮೇಶ್ ಅಣ್ಣವರು ಈ ಹೋರಾಟಕ್ಕೆ ಭಾಳ ಬೆಂಬಲ ಕೊಟ್ಟಾರ. ಇಡೀ ವಿಜಯಪುರ ಜಿಲ್ಲೆಯಿಂದಾಗಲಿ ಮತ್ತು ಆಲ್ ಓವರ್ ಕರ್ನಾಟಕ ಎಲ್ಲ ಹೋರಾಟಗಾರರಿಗೆ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು ಮಲ್ಕಪ್ಪ ಬಾಗೇವಾಡಿ, ಭೀಮ್ ಆರ್ಮಿ ರಾಜ್ಯ ಅಧ್ಯಕ್ಷರು, ಸಂವಿಧಾನ ರಕ್ಷಕ ಭೀಮ್ ಅವರಿಗೆ. ಅವರು ನಮ್ಮ ರಾಷ್ಟ್ರದ ನಾಯಕರು. ಅವ್ರು ಯಾಕಂದ್ರೆ ಇದು ತೆಲಂಗಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ಅವ್ರ ಕಾಲನ್ನು ಸಹಿತ ಹಿಡ್ಕೊಂಡು ಒದ್ದಾಡಿದ್ದಾರೆ. ನಾವೆಲ್ಲ ಮೀಡಿಯಾದಲ್ಲಿ ನೋಡಿದ್ದೀವಿ ಅದನ್ನು.
ಅವರು ಒಂದು ನಮ್ಮ ರಾಜ್ಯ ಸರ್ಕಾರಗಳಿಗಾಗಲಿ ಅಥವಾ ಸುಪ್ರೀಂ ಕೋರ್ಟ್ಗಳಿಗಾಗಲಿ ಅಲೆದಾಡಿ ನಮಗೆ ಒಂದು ನ್ಯಾಯವನ್ನು ಸಿಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಮತ್ತು ನಮ್ಮ ರಾಜ್ಯದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರಾಗಲಿ, ಗೋವಿಂದ ಕಾರಜೋಳ ಸಾಹೇಬರಾಗಲಿ, ನಮ್ಮ ಜಿಗಜಿಣಗಿ ಸಾಹೇಬರಾಗಲಿ, ಇವರೆಲ್ಲರೂ ಇದು ಆಂಜನೇಯ ಸಾಹೇಬರಾಗಲಿ, ನಮ್ಮ KH ಮುನಿಯಪ್ಪ ಸಾಹೇಬರಾಗಲಿ ಸಾಕಷ್ಟು ಜನ ಈ ಒಂದು ಒಳ ಮೀಸಲಾತಿ ಜಾರಿಗೆ ಮಾಡುವ ಸಲುವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಎಲ್ಲ ಯುವಕರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಉಮೇಶಣ್ಣ ಕಾರಜೋಳ ಸಾಹೇಬರಿಗೂ ಕೂಡ ಇದು ಒಳ ಮೀಸಲಾತಿ ಜಾರಿ ಆದರ ಸಂಬಂಧ ಅವರಿಗೂ ನಾವು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಪರಶುರಾಮ್ ನಾಟಿಕಾರ್, ಗುಂಡಾಳ್, ವಿಜಯಪುರ ಜಿಲ್ಲಾ ಮಾದಿಗ ಸಮಾಜದ ಅಧ್ಯಕ್ಷ. ಅದೇನಂತಾರೆ, ನಮ್ಮದು ಈಗ ಸಿಗಬೇಕಿತ್ತು 6% ಸಿಕ್ಕಿದೆ. ನಾನು ಇಷ್ಟೇ ಕೇಳೋದು, ಇದಕ್ಕೆಲ್ಲ ಕಾರಣಭೂತರಾದ ಮಂದಕೃಷ್ಣ ಮಾದಿಗರು, ನಾರಾಯಣ ಸ್ವಾಮಿ ಅವರು, ಕಾರಜೋಳ ಸಾಹೇಬ್ರವರು, KH ಮುನಿಯಪ್ಪರು ಮತ್ತು ಆಂಜನೇಯ ಸಾಹೇಬರು, ಇವರೆಲ್ಲ ಇದರಿಂದ ನಮಗೊಂದು ಹೋರಾಟವನ್ನು ಪಡೆಯೋಕ್ಕೆ ಸಾಧ್ಯ ಆಯಿತು. ದಯವಿಟ್ಟು ಇದೊಂದು ಹೇಳ್ತೀನಿ, ಹೋರಾಟ ಮಾಡ್ತಕ್ಕಂಥ ನಮ್ಮ ಒಳ ಮೀಸಲಾತಿ ಹೋರಾಟಗಾರರಿಗೆ, ನಮ್ಮ ಒಳ ಮೀಸಲಾತಿ ಹೋರಾಟಗಾರರಿಗೆ ಜೈ ಮಾದಿಗ, ಜೈ ಮಾದಿಗ. ಮಾಡಿ ಪ್ರಾಣತ್ಯಾಗ ಮಾಡಿರುವ ನಮ್ಮೆಲ್ಲ ಬಾಗೇವಾಡಿಯ ಮತ್ತು ಈ ಕರ್ನಾಟಕದ ಎಲ್ಲ ಹೋರಾಟಗಾರರಿಗೂ ಒಂದು ನಿಮಿಷ ಮೌನಾಚರಣೆಯನ್ನು ಎಲ್ಲ ಪ್ರಾಣ ಕಳ್ಕೊಂಡು ಮೌನಾಚರಣೆ ಹೋರಾಟಗಾರರಿಗೋಸ್ಕರ. ನಮ್ಮ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಿಗೆ, ಒಳ ಮೀಸಲಾತಿ ಹೋರಾಟಗಾರರಿಗೆ ಜೈ ಮಾದಿಗ.